ಆತ್ಮೀಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಓದ್ತಾ ಇದ್ದೀರಾ ತಾನೇ? ನೋಡಿ, ಭಾರತ ನಮಗೆ ಸ್ವಾತಂತ್ರ್ಯ ಹಾಗೆ ಎಷ್ಟೋ ವ್ಯಕ್ತಿಗಳ ಬಲಿದಾನದ ಫಲವಾಗಿ ಸಿಕ್ಕಂತಹ ಒಂದು ಅದ್ಭುತವಾದಂತಹ ಕೊಡುಗೆ. ಈ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಯುವಕರು, ಅನೇಕ ರಾಷ್ಟ್ರ ಭಕ್ತರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಅಂತಹ ಒಂದು ಶ್ರೇಷ್ಠ ದೇಶಭಕ್ತ ಆಜಾದ್ ಚಂದ್ರಶೇಖರ. ಇವ್ರ ಬಗ್ಗೆ ನೀವು ಕೇಳೇ ಇರ್ತೀರ. ಭಗತ್ ಸಿಂಗ್, ರಾಜ್ಗುರು, ಚಂದ್ರಶೇಖರ್ ಇವರೆಲ್ಲ ಆತ್ಮೀಯ ಸ್ನೇಹಿತರಾಗಿದ್ದರು. ಅವರೆಲ್ಲರೂ ಕೂಡ ತ್ಯಾಗ ಹಾಗೂ ಬಲಿದಾನಗಳಿಂದ ಇಂದಿಗೂ ಕೂಡ ಅಷ್ಟೇ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕರಾಗಿದ್ದಾರೆ ಹಾಗೂ ವಿಶ್ವವಿಖ್ಯಾತಿಯನ್ನು ಹೊಂದಿದ್ದಾರೆ. ಅಂತಹ ಚಂದ್ರಶೇಖರ್ ಆಜಾದ್ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, we didn't get the freedom only because of a few leaders. There are many youths and patriots, thousands people have sacrificed their life for freedom. Now, whatever the freedom we are enjoying, that is all because of the sacrifice of these great leaders. Such a one of the greatest leader is Chandrasekhar Azad. So today we are going to learn about that Chandrasekhar Azad, where he was born and what is his biography in a brief introduction. Lesson number 19. Please open the page number 85. We will see the lesson Ajadah Chandrasekhara. ಪ್ರಿಯ ವಿದ್ಯಾರ್ಥಿಗಳೇ, ಈ ಮಹಾನ್ ದೇಶಭಕ್ತನ ಬಗ್ಗೆ ತಿಳಿಯುವುದೇ ನಮಗೆ ಒಂದು ಮಹತ್ತರವಾದಂತಹ ಒಂದು ಅನುಭವ ಹಾಗೂ ಇದು ನಮ್ಮ ಒಂದು ಕರ್ತವ್ಯ ಅಂತ ನಾವು ತಿಳ್ಕೊಬೋದು. ಇಂತಹ ಈ ಚಂದ್ರಶೇಖರ್ ಆಜಾದ್ ಬಗ್ಗೆ ಸಂಕ್ಷಿಪ್ತವಾಗಿ ಈ ಒಂದು ಪಾಠ್ಯಾಂಶದಲ್ಲಿ ಕೊಟ್ಟಿದ್ದಾರೆ. ಅದು ಏನು ಅಂತ ನೋಡೋಣ. ದಯವಿಟ್ಟು 19ನೇ ಲೆಸನ್ ಪಾಠ ಆಜಾದಃ ಚಂದ್ರಶೇಖರ. ನಾನು ಈಗಾಗಲೇ ಹೇಳಿದ ಹಾಗೆ ಪೂರ್ವಪೀಠಿಕೆ ಮಹಾನ್ ದೇಶಭಕ್ತರಲ್ಲಿ ಅನೇಕ ಭಕ್ತರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೋಬೇಕಾಗಿ ಬಂತು. ಅಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಅತ್ಯಂತ ಗೌರವ, ಹಿರಿಮೆ ಇರಬೇಕಾದದ್ದು ಅತ್ಯವಶ್ಯಕ. ಈಗ ನೀವು ಚಂದ್ರಶೇಖರ್ ಆಜಾದ್ ಬಗ್ಗೆ ತಿಳಿದುಕೊಳ್ಳೋಣ. ಆ ಸಂಖ್ಯೆ 85 ಪುಟ ಸಂಖ್ಯೆಯನ್ನು ನೋಡಿ, ಅಲ್ಲಿ ಆ ಪ್ರತಿಯೊಂದು ವಾಕ್ಯವನ್ನು ನಾನು ಓದಿ ಅದರ ಅರ್ಥವನ್ನು ಹೇಳ್ತೇನೆ. ನೀವು ಇದನ್ನು ಅರ್ಥೈಸ್ಕೊಳ್ಳಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಬಿಗಿನ್ ವಿತ್ ದ ಫಸ್ಟ್ ಪಾಯಿಂಟ್. ಚಂದ್ರಶೇಖರ ಕ್ರಿಸ್ತಶಕ ಷಡುತ್ತರ 19 ವರ್ಷೆ ಜುಲೈ ಮಾಸಸ್ಯ 23 ದಿನಾಂಕೆ ಮಧ್ಯಪ್ರದೇಶಸ್ಯ ಭಾವರಾ ನಾಮ ಗ್ರಾಮೆ ಅಜಾಯತ. Chandrasekhar Azad, later he is famous as Azad. His name is Chandrasekhara, who has born on 23rd August 1906 in one small village called Bhavara in Madhya Pradesh state. You may wonder why I have not explained the introduction part, which I have already briefly told you. This is a point number 1 you have to follow. ಚಂದ್ರಶೇಖರ್ ಆಜಾದ್ ಅವರು ಕ್ರಿಸ್ತಶಕ 1906ನೇ ಇಸವಿ 23ನೇ ಆಗಸ್ಟ್ ಮಾಸದಂದು ಮಧ್ಯಪ್ರದೇಶದ ಒಂದು ಚಿಕ್ಕ ಗ್ರಾಮ ಭಾವರ ಎಂಬಲ್ಲಿ ಜನ್ಮಿಸಿದರು. ಅಸ್ಯ ಪಿತಾ ಸೀತಾರಾಮ ತಿವಾರಿ, ಮಾತಾ ಜಗರಾಣಿ ದೇವಿ. ಇವರ ತಂದೆ ಅಲ್ಲಿ ಕೊಟ್ಟಿದ್ದಾರೆ, ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ತಂದೆ ಸೀತಾರಾಮ ತಿವಾರಿ ಎಂಬ ಅತ್ಯಂತ ಕೃಷಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥವರು. ಅವರ ಚಂದ್ರಶೇಖರ್ ಅವರ ತಾಯಿ ಜಗರಾಣಿ ದೇವಿ ಅಂತ. ಏಷಃ ಬಾಲ್ಯೇ ಏವ ವಾರಣಾಸೀಂ ಗತ್ವಾ ಸಂಸ್ಕೃತ ಅಧ್ಯಯನಂ ಕರ್ತುಂ ಪ್ರಾರಭತ. ಚಂದ್ರಶೇಖರ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ವಾರಣಾಸಿ ನಗರಕ್ಕೆ ಹೋಗ್ತಾರೆ, ಉತ್ತರ ಪ್ರದೇಶದಲ್ಲಿ. ಅಲ್ಲಿ ಸಂಸ್ಕೃತ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ರು.
he has been to Uttar Pradesh, Varanasi, where he started Sanskrit studies in his primary schooling. तस्मिन् समये सर्वत्र देशे आङ्ग्लविरोधिकार्याणि प्रारम्भत एषः अपि तस्मिन् भागी अभवत्. In a very early age only, the freedom movement was 1910-15 means it was a very crucial period. That time freedom movement was very heat and it was going very speed. So he decided to be part of our freedom fight. ಚಂದ್ರಶೇಖರ್ ಆಜಾದ್ ಅವರು ಓದ್ತಿರುವಾಗಲೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅತ್ಯಂತ ತೀವ್ರಗತಿಯಲ್ಲಿ ಮುಂದುವರಿತಾ ಇತ್ತು. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ನಾನೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಕ್ಕೆ ಪ್ರಾರಂಭಿಸಿದರು. ಎರಡನೇ ಪಾಯಿಂಟನ್ನು ನೋಡಿ. ಸಂಸ್ಕೃತಸ್ಯೈವ ಛಾತ್ರಃ ಚಂದ್ರಶೇಖರಃ ಯದಾ 11 ವರ್ಷೀಯಃ ಆಸೀತ್. ಅವರು ಕೇವಲ 11ನೇ ವಯಸ್ಸಿನಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೇವಲ 11ನೇ ವಯಸ್ಸಿನಲ್ಲಿ ಅನೇನ ಜಲಿಯನ್ ವಾಲಾಬಾಗ್ ಕಾಂಡಸ್ಯ ನೃಶಂಸತಾ ಶ್ರುತ. ಅವರು 11ನೇ ವಯಸ್ಸಿನಲ್ಲಿ ಸಂಸ್ಕೃತ ವಿದ್ಯಾರ್ಥಿಯಾಗಿ ಓದ್ತಾ ಇರುವಾಗ ಜಲಿಯನ್ ವಾಲಾಬಾಗ್ ಪಂಜಾಬ್ದಲ್ಲಿ ಹತ್ಯಾಕಾಂಡ ನಡೀತು. ಬ್ರಿಟಿಷ್ ಪೊಲೀಸರಿಂದ ನೂರಾರು ಸಾವಿರಾರು ಭಾರತೀಯ ಪ್ರತಿಭಟನಾಕಾರರು ಕೊಲ್ಲಲ್ಪಟ್ಟರು. ಅದನ್ನು ತಿಳಿದು ಚಂದ್ರಶೇಖರ್ ಅವರಿಗೆ ಅತ್ಯಂತ ಘಾಸಿಯಾಯಿತು ಮನಸ್ಸು. ಇದರ ಪ್ರತೀಕಾರವನ್ನು ತೇನ ತದೈವ ಸಂಕಲ್ಪಿತಂ ಕೇನಾಪಿ ಪ್ರಕಾರೇಣ ಇದಂ ಕ್ರೂರ ಶಾಸನಂ ಉನ್ಮೂಲನೀಯಂ ಇತಿ. ಹೇಗಾದರೂ ಮಾಡಿ ಈ ಒಂದು ಬ್ರಿಟಿಷ್ ಕ್ರೂರ ಶಾಸನವನ್ನು ಬುಡ ಸಮೇತ ಕಿತ್ತು ಎಸೆಯಬೇಕು ಅಂತ ಅವತ್ತೇ ಅವರು ನಿರ್ಧಾರ ಮಾಡಿದ್ರು. ಮೈ ಡಿಯರ್ ಸ್ಟೂಡೆಂಟ್ಸ್, at the age of 11 years when he was a student of Sanskrit, there was one biggest what misery has been happened in Indian history. In Jallianwala Bagh, Punjab, thousands of Indian freedom fighters were killed by British police. So then only he decided, it has highly, deeply, painfully, it has been wounded in Chandrasekhar's mind. So he is decided, somehow I have to eliminate these Britishers from our country. So that time also he got very soon. See the third point they are giving. ಶೀಘ್ರಮೇವ ಸಹ ಕಾಲಃ ಆಯಾತಃ ಭಾರತೆ ಬ್ರಿಟಿಷ್ ಯುವರಾಜಃ ಆಗಚ್ಚತ್. ಪ್ರಶಾಸನೇನ ತಸ್ಯ ಸ್ವಾಗತಸ್ಯ ಯದ್ ಆಯೋಜನಂ ಕೃತಂ ತಸ್ಯ ಬಹಿಷ್ಕಾರಾಯ ದೇಶವಾಸಿಭಿಃ ನಿಶ್ಚಯಃ ಕೃತಃ. ಕೆಲವು ದಿನಗಳಲ್ಲಿ ಬ್ರಿಟಿಷನ ಯುವರಾಜನ ಆಗಮನವಾಯಿತು. ಅವನ ಆಗಮನವನ್ನು ವಿರೋಧಿಸಲಿಕ್ಕೆ ಹಲವಾರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮಕಾರರು ನಿಶ್ಚಯ ಮಾಡಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ಕೂಡ ಆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕರೊಂದಿಗೆ ಜೊತೆಗೂಡಿ ಆ ಬ್ರಿಟಿಷ್ ಯುವರಾಜನ ಬರುವಿಕೆಯನ್ನು, ಆಗಮನವನ್ನು ವಿರೋಧಿಸಲಿಕ್ಕೆ ನಿಶ್ಚಯ ಮಾಡಿದ್ರು. ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಸೂನ್ the British government is organized a grand welcome ceremony to a prince of British when he was arriving to our country. So many freedom fighters were decided to oppose that ceremony and send back that prince to his British London. In that moment, Chandrasekhara, he was a very young, 11 and a half years old. He decided to be part of that moment. Unfortunately, he was caught by the police. वाराणस्यां क्वीन्स् कालेज् इति नाम्ना ख्यातस्य संस्कृतमहाविद्यालयस्य प्राङ्गणे आयोजिते बहिष्कारकार्यक्रमे आन्दोलनं कुर्वाणः आजादः आरक्षकैः गृहीतः. ಆ ಕ್ವೀನ್ಸ್ ಕಾಲೇಜ್ ಎಂಬಂತಹ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಾಂಗಣದಲ್ಲಿ ಆ ಯುವರಾಜನ ಬಹಿಷ್ಕಾರದ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅಲ್ಲಿ ಈ ಚಂದ್ರಶೇಖರ್ ಅವರು ಪಾಲ್ಗೊಂಡಿದ್ದರಿಂದ ಹಲವಾರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರನ ಪೊಲೀಸರು ಬಂಧಿಸಿದ್ರು. ಅಲ್ಲಿ ಚಂದ್ರಶೇಖರ್ ಆಜಾದ್ ಅವರು ಕೂಡ ಪೊಲೀಸರಿಂದ ಬಂಧಿಸಲ್ಪಟ್ಟರು. ಡಿಯರ್ ಸ್ಟೂಡೆಂಟ್ಸ್, when
The ceremony was organized in the Queen's College, that is a Sanskrit University hall, where hundreds of Indian freedom fighters were opposing the British prince. In that, Chandrasekhara was also there, and finally these all were caught by the British police. And when they brought Chandrasekhar to the court, the judge was asking the Chandrasekhar, ತವ ನಾಮ ಕಿಂ, ನ್ಯಾಯಾಧೀಶ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನ್ಯಾಯಾಧೀಶರು ಕೇಳ್ತಾರೆ ನಿನ್ನ ಹೆಸರೇನು ಅಂತ. ಅದಕ್ಕೆ ಚಂದ್ರಶೇಖರ್ ಅವರು ಹೇಳ್ತಾರೆ, ನನ್ನ ಹೆಸರು ಆಜಾದ. ಆಜಾದ ಅಂತಂದರೆ ನಾನು ಸ್ವತಂತ್ರ ಹೋರಾಟಗಾರ, ನಾನು ಯಾರ ಹಿಡಿತದಲ್ಲೂ ಇರುವವನಲ್ಲ. ನ್ಯಾಯಾಧೀಶರು ಕೇಳ್ತಾರೆ, ಕಸ್ತವ ಪಿತಾ, ನಿನ್ನ ತಂದೆ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್, ನನ್ನ ತಂದೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ. ನ್ಯಾಯಾಧೀಶರು ಕೇಳ್ತಾರೆ, ಕ್ವ ನಿವಾಸ ಸ್ಥಾನಂ, ನಿನ್ನ ವಾಸಸ್ಥಾನ, ನೀನು ನಿವಾಸನೇ ಎಲ್ಲಿ ವಾಸ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಚಂದ್ರಶೇಖರ್ ಹೇಳ್ತಾರೆ, ಕಾರಾಗಾರ, ಜೈಲ್, ಕಾರಾಗಾರನೇ ನನ್ನ ವಾಸಸ್ಥಾನ ಅಂತ ಹೇಳ್ತಾರೆ. ನೋಡಿ, ಆ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಕೆಚ್ಚದೆಯಂತಹ ಉತ್ತರವನ್ನು ಕೊಡೋದಲ್ಲದೆ ಸ್ವಾತಂತ್ರ್ಯಕ್ಕೋಸ್ಕರ ದೇಶ ಪ್ರೇಮವನ್ನು ಎಷ್ಟಾಗಿ ಬೆಳೆಸ್ಕೊಂಡಿದ್ರು ಅಂತ ನೀವೇ ಆಲೋಚನೆ ಮಾಡಿ. ಮೈ ಡಿಯರ್ ಸ್ಟೂಡೆಂಟ್ಸ್, ವೆನ್ ಹಿ ವಾಸ್ ಕಾಟ್ ಬೈ ದ ಪೊಲೀಸರ್ಸ್ ಆ್ಯಂಡ್ ಬ್ರಾಟ್ ಟು ದ ಕೋರ್ಟ್, the judge will ask the Chandrasekhar, what is your name? Then Chandrasekhar will reply, my name is freedom. Got surprised. Judge asks the next question, who is your father? Then he will tell, self-respect is my father. Where do you live? I live in jail. So these kind of dare and confident answer he had means, in the early age, how much patriotism he had. My dear students, you just think. And Nyayadhishaha, the judge, finally given the judgment that Tatha vidhina uttaradayena tam uddandam jatva kruram dandam shravayan avadatu. He has, the judge has given the judgment and it was very cruel, and he said, Panchadashavaram vetra dandena enam tadayitva karagaran nishkasaya iti. He has given the judgment to the policers. He said, in a bamboo stick, you have to beat him very cruelly 15 times and you have to send him out of this jail. Like that they have given the judgment. While they were beating the Chandrasekhar Azad, ಪ್ರಿಯ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ನ್ಯಾಯಾಧೀಶರು ಹೇಳ್ತಾರೆ, ಈ ವ್ಯಕ್ತಿಗೆ, ಈ ಹುಡುಗನಿಗೆ, ಅವನು ಇನ್ನೂ ಚಿಕ್ಕ ಹುಡುಗ, 12ನೇ ವರ್ಷದ ಪ್ರಾಯದ ಹುಡುಗನಿಗೆ 15 ಬಾರಿ ಲಾಠಿಯಿಂದ ಅವನಿಗೆ ಚೆನ್ನಾಗಿ ಹೊಡೆದು ಈ ಕಾರಾಗೃಹದಿಂದ ಹೊರಗೆ ತಳ್ಳಿ ಅಂತ ಹೇಳ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಪೊಲೀಸರಿಂದ, ಆ ಬ್ರಿಟಿಷ್ ಅಧಿಕಾರಿಗಳಿಂದ ಹೊಡೆತ ತಿಂತಕ್ಕಂತಹದ್ದೆಲ್ಲ ಅದರಷ್ಟು ನೋವಿನ ಸಂಗತಿ ಇನ್ಯಾವುದೂ ಇಲ್ಲ. ಬೇರೆ ಯಾವುದೇ ಚಿಕ್ಕ ಮಕ್ಕಳಾಗಿದ್ದರೆ ಅಲ್ಲೇ ಪ್ರಾಣ ಕಳ್ಕೊಂಡು ಬಿಡ್ತಾಯಿದ್ರು. ಆದರೆ ಚಂದ್ರಶೇಖರ್ ಆಜಾದ್ ಏನು ಮಾಡಿದ್ರು? ಸಿ ದ ನೆಕ್ಸ್ಟ್ ಲೈನ್, ಹಿ ಈಸ್ ಟೆಲಿಂಗ್, ಸಹ ಪ್ರತಿವೇತ್ರ ಘಾತಂ ಮಹಾತ್ಮ ಗಾಂಧಿ ವಿಜಯತಾಂ, ಭಾರತ ಮಾತಾ ಜಯತು, ಬ್ರಿಟಿಷ್ ಶಾಸನಂ ನಶ್ಯತು ಇತಿ ಘೋಷಂ ತಾವತ್ ಪರ್ಯಂತಂ ಅಕರೋತ್ ಯಾವತ್ ಕಿಲ ಮೂರ್ಛಿತೋ ನ ಅಭವತ್. ಚಂದ್ರಶೇಖರ್ ಆಜಾದ್ ಅವರ ಬಗ್ಗೆ ಎಷ್ಟು ಹೆಮ್ಮೆಯಿಂದ ನಾವು ಹೇಳಿದ್ರು ಕಡಿಮೆನೆ. ಅವ್ರು ಹೇಳ್ತಾರೆ, ಬ್ರಿಟಿಷ್ ಅಧಿಕಾರಿಗಳು ಅವರಿಗೆ ಲಾಠಿಯಿಂದ ಹೊಡಿತಾ ಇದ್ದಾಗ ಅವರ ಬಾಯಿಂದ ಬಂದದ್ದು, ಮಹಾತ್ಮ ಗಾಂಧಿಗೆ ವಿಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ, ಈ ಬ್ರಿಟಿಷ್ ಶಾಸನವು ದೂರ ಹೋಗಲಿ, ಇಲ್ಲಿಂದ ಅಳಿಯಲಿ ಎಂಬುದಾಗಿ ಅವರು ಉದ್ಘೋಷ ಮಾಡ್ತಾ ಇದ್ರಂತೆ. ಎಲ್ಲಿಯವರೆಗೆ ಉದ್ಘೋಷ ಮಾಡ್ತಾ ಇದ್ರು ಅಂತಂದರೆ 15ನೇ ಲಾಠಿ ಬೀಳುವ ಹೊಷ್ಟೊತ್ತಿಗೆ ಚಂದ್ರಶೇಖರ್ ಅವರು ಮೂರ್ಛೆ ಹೋಗಿ ಕೆಳಗಡೆ ಬೀಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, you just imagine Chandrasekhar Azad at the age of 12 years, he was beaten up by the British police in like anything. And he was, when they were beating him, he was not kept quiet. He said, Mahatma Gandhi Jai, let Mahatma Gandhi be victorious. Let our Bharata Desha victorious. British, you have to leave our country and go away. Finally, he was unconsciously fell down. This was the great incident which has happened in Chandrasekhar's life. ಷೋಡಶೇ ವಯಸಿ ಆಜಾದಃ ಭಾರತೀಯ ಗಣರಾಜ್ಯ ಸೇನಾಂ ಪ್ರಾವಿಶತು. ಅಸ್ಯಾಹ ನಾಯಕಃ ರಾಮಪ್ರಸಾದ್
बिस्मिल्लस्य मरणानन्तरम् एषः सेनायाः नायकः अभवत्। भगत सिंह अस्य सहायकः आसीत्। My dear students, at the age of 16 years, Chandrasekhar Azad has joined Bharatiya Ganarajya Sena, the Indian Republic Army, where Ramaprasad Bismillah was the captain of Indian Republic Army during that time. After Ramaprasad Bismilla's death, Chandrasekhara only became the captain of that army. The very famous Bhagat Singh was his assistant. ಭಾರತದ ಇತಿಹಾಸದಲ್ಲಿ ಅತ್ಯಂತ ಸ್ಮರಣೀಯ ದಿನಗಳಲ್ಲಿ ಒಂದು ಭಾರತೀಯ ಗಣರಾಜ್ಯ ಸೇನೆ. ಆ ಸೇನೆಯ ಮುಖ್ಯಸ್ಥರಾಗಿದ್ದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ 16 ವಯಸ್ಸಿನಲ್ಲಿ ಈ ಚಂದ್ರಶೇಖರ್ ಅವ್ರನ್ನ ಅವರ ಸೇನೆಗೆ ಸೇರಿಸ್ಕೊಂಡ್ರು. ಅವರ ಮರಣಾನಂತರ ಚಂದ್ರಶೇಖರ್ ಅವರೇ ಆ ಭಾರತೀಯ ಗಣರಾಜ್ಯ ಸೇನೆಗೆ ನಾಯಕರಾದರು. ಅವರ ಜೊತೆಗೆ ವಿಶ್ವವಿಖ್ಯಾತರಾದಂತಹ ಭಗತ್ ಸಿಂಗರ್ ಅವರು ಚಂದ್ರಶೇಖರ್ ಅವರ ಸಹಾಯಕರಾಗಿ ಸೇರಿಕೊಂಡ್ರು. ಹಾಗೆ ಲಾಲಾ ಲಜಪತರಾಯ್ ಸೈಮನ್ ನಾಮಕಸ್ಯ ಸಮಿತೇಃ ವಿರುದ್ಧಂ ಆಂದೋಲನಂ ಕೃತ್ವ ಆರಕ್ಷಕೈಃ ಗೃಹೀತ್ವಾ ಮೃತಃ. ಲಾಲಾ ಲಜಪತರಾಯ್ ಅಂತ ಇನ್ನೋರ್ವ ಮಹಾನ್ ಸ್ವಾತಂತ್ರ್ಯ ಸೇನಾನಿ ಸೈಮನ್ ಎಂಬ ಅಧಿಕಾರಿಯ ಆ ಆಡಳಿತವನ್ನು ವಿರೋಧಿಸಿ ಪೊಲೀಸರಿಂದ, ಆರಕ್ಷಕರಿಂದ, ರಾಜಭಟರಿಂದ ಅವರನ್ನು ಹಿಡಿದು ಅವರ ಕೈಯಿಂದ ಲಾಲಾ ಲಜಪತ್ ರಾಯ್ ಅವರು ಮರಣವನ್ನು ಹೊಂದುತ್ತಾರೆ. ಲಾಲಾ ಲಜಪತ್ ರಾಯ್ ವಾಸ್ ಬೀಟನ್ ಅಪ್ ವೆರಿ ಬ್ರೂಟಲಿ ಬೈ ದ ಬ್ರಿಟಿಷ್ ಪೊಲೀಸಸ್ when he was opposing the Simon Commission, and finally Lala Lajpat Rai was died in the jail. These incidents were highly disturbed Chandrasekhar Azad, and what he did, tasya pratirodhaya pravrittaah Azadah Bhagat Simhah Shivaramah Rajaguruh Jayagopalascha ime sarvehe Scott Namanam ಲಾಲಾ ಲಜಪತರಾಯಸ್ಯ ಮೃತ್ಯೋಃ ಮುಖ್ಯ ಹೇತುಭೂತಂ ಹತವಂತಹ. ಲಾಲಾ ಲಜಪತರಾಯರ ಮರಣದ ಒಂದು ಪ್ರತೀಕಾರವನ್ನು ತೆಗೆದುಕೊಳ್ಳುವುದಕ್ಕೆ ಚಂದ್ರಶೇಖರ್ ಅವರು ನಿಶ್ಚಯಿಸಿದರು. ತಮ್ಮ ಸ್ನೇಹಿತರಾದಂತಹ, ಸಹಾಯಕರಾದಂತಹ ಭಗತ್ ಸಿಂಗ್, ರಾಜಗುರು, ಶಿವರಾಮ ಮತ್ತು ಜಯಗೋಪಾಲ ಇವರೊಂದಿಗೆ 4-5 ಸ್ನೇಹಿತರಿಂದ ಒಡಗೂಡಿ ಆ ಲಾಲಾ ಲಜಪತರಾಯವರ ಮರಣಕ್ಕೆ ಕಾರಣವಾದಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಸ್ಕಾಟ್ ಎಂಬವನನ್ನು ಇವರೆಲ್ಲರೂ ಸೇರಿ ಕೊಂದು ಹಾಕಿದರು. ಮೈ ಡಿಯರ್ ಸ್ಟೂಡೆಂಟ್ಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಟು ಟೇಕ್ ದ ರಿವೆಂಜ್ ಆಫ್ ಲಾಲಾ ಲಜಪತ್ ರಾಯ್ಸ್ ಡೆತ್, ಚಂದ್ರಶೇಖರ್ ಹ್ಯಾಸ್ ಡಿಸೈಡೆಡ್ ಅಲಾಂಗ್ ವಿತ್ ಹಿಸ್ ಫ್ರೆಂಡ್ಸ್ ರಾಜಗುರು, ಸುಖದೇವ್ and Bhagat Singh, Shivaram and Jayagopal, along with them they have killed one British police head who is a British ruler whose name is Scott, who was killed by these people. Because of these revenges, British police were started searching for the Chandrasekhar Azad and his friends, because they came to know Chandrasekhar is involved in one of the police's death. Finally, Chandrasekhar Azad in 1931, that is February 27 dinanke, even February 27th, 1931, very short period of time, my dear students. You can just imagine, he has born on 1906 and in 1931, that means here nearly at the age of 25 years, Chandrasekhar Azad, in one incident, what has happened, you see, he lost his life. During the time, Alfred Vatikayam Sukhadeva Rajena Saha Upavishan Nat Bavar Tatha Anyaihi Arakshakaha Sahachareihi Sarvataha Sahata Akrantaha. 1931 ಇಸವಿ ಫೆಬ್ರವರಿ 27ನೇ ತಾರೀಕು ನಮ್ಮ ಚಂದ್ರಶೇಖರ್ ಆಜಾದ್ ಅವರು ಸುಖದೇವ್ ಎಂಬ ಒಬ್ಬ ಸ್ನೇಹಿತನ ಜೊತೆಗೆ ಆಲ್ಫ್ರೆಡ್ ಎಂಬಂಥ ಒಂದು ಉದ್ಯಾನವನದಲ್ಲಿ ಕೂತ್ಕೊಂಡಿದ್ದಾಗ ಬ್ರಿಟಿಷ್ ಪೊಲೀಸರು, ಅಧಿಕಾರಿಗಳು ಅವ್ರನ್ನ ಆಕ್ರಮಣ ಮಾಡ್ತಾರೆ.
ಆ ಆಕ್ರಮಣದಲ್ಲಿ ಗುಂಡಿನ ಮಳೆಯನ್ನು ಗೈತಾರೆ. ನೂರಾರು ಸಂಖ್ಯೆಯ ಪೊಲೀಸರು ಇಬ್ಬರು ಚಂದ್ರಶೇಖರ್ ಆಜಾದ್ ಮತ್ತು ಸುಖದೇವ್ ಎಂಬುವರ ಮೇಲೆ ಗುಂಡಿನ ಒಂದು ಮಳೆಯನ್ನು, ಅಂದರೆ ಸತತವಾಗಿ ಅವರ ಜೊತೆಗೆ ಆ ಗುಂಡನ್ನು ಹೊಡೆದು ಅವ್ರನ್ನ ಅವರು ಸಾಯುವಂತೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏಕತ್ರ ಏಕಾಕಿ ಆಜಾದ ಅನ್ಯತ್ರ ಬಹವಃ ಶತ್ರವಃ, ಒಂದು ಕಡೆ ಚಂದ್ರಶೇಖರ್ ಆಜಾದ್ ಅವರು, ಇನ್ನೊಂದು ಕಡೆ ಎಲ್ಲ ಬ್ರಿಟಿಷ್ ಸೈನಿಕರು. ಘಂಟೈಕಂ ಯಾವತ್ತು ಉಭಯತಃ ಗುಟಿಕಾವೃಷ್ಟಿ ಸಂಜಾತಃ, ಸುಮಾರು 1 ಗಂಟೆಗಳ ಕಾಲ ಅವರಿಂದ ಗುಂಡಿನ ಗುಂಡನ್ನು ಈ ಚಂದ್ರಶೇಖರ್ ಆಜಾದ್ ಅವರ ಕಡೆಗೆ ಅವರು ಅವರನ್ನು ಕೊಲ್ಲುವುದಕ್ಕೋಸ್ಕರ ಗುಂಡನ್ನು ಹೊಡಿತಾರೆ. ಆ 1 ಗಂಟೆಯ ನಿರಂತರವಾದಂತಹ ಹೋರಾಟದ ನಂತರ ಚಂದ್ರಶೇಖರ್ ಆಜಾದ್ ಅವರ ಕೈಲಿ ಒಂದು ಚಿಕ್ಕ ಪಿಸ್ತೂಲ್ ಇರುತ್ತೆ, ಚಿಕ್ಕ ಒಂದು ಬಂದೂಕಿರುತ್ತೆ. ಅದರಿಂದ ಯದಾ ಗುಟಿಕಾ ಸಮಾಪ್ತಪ್ರಾಯಾಃ ಅಭವನ್ ತದಾ ಆಜಾದಃ ಅಂತಿಮಾಯಾ ಗುಟಿಕಾಯಾಃ ಆತ್ಮಾನಂ ಹತ್ವಾ ಸ್ವೀಯಂ ಆಜಾದಃ ಇತಿ ನಾಮ ಸಾರ್ಥಕಂ ಕೃತವಾನ್. ನೋಡಿ ಎಷ್ಟು ಧೈರ್ಯ, ಎಷ್ಟು ಆ ಒಂದು ದೇಶಪ್ರೇಮ ಅಂತಂದರೆ, ಇನ್ನೇನು ಚಂದ್ರಶೇಖರ್ ಆಜಾದ್ ಅವರಿದ್ದ ಕೈಯಲ್ಲಿದ್ದ ಚಿಕ್ಕ ಬಂದೂಕಿನಲ್ಲಿ ಗುಂಡುಗಳು ಇನ್ನೇನು ಆಗಿ ಹೋಗುತ್ತವೆ ಅನ್ನುವವರೆಗೂ ಅವರು ಹೋರಾಡಿದ್ರು. ಇನ್ನೇನು ಕೊನೆಯ ಒಂದೇ ಒಂದು ಗುಂಡಿರುವಾಗ ಸ್ವಯಂ ಆ ಗುಂಡಿನಿಂದ ತಮ್ಮನ್ನೇ ತಾವು ಹೊಡೆದುಕೊಂಡು, ನಾನು ಯಾರ ಗುಂಡಿಗೂ ಸಾಯಲ್ಲ, ನಾನು ಬದುಕಿದ್ದಾಗಲೂ ಸ್ವತಂತ್ರ, ಸಾಯುವಾಗಲೂ ಸ್ವತಂತ್ರ ಎಂಬಂತೆ ಅವರು ಆ ಗುಂಡಿನಿಂದ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಸ್ವಪ್ರಾಣಾನ್ ಹುತವಾನ್ ಸ್ವಾತಂತ್ರ್ಯ ಯಜ್ಞಕುಂಡೇ ವೀರಗತಿಂ ಚ ಪ್ರಾಪ್ತವಾನ್. ಹೀಗೆ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಸ್ವಾತಂತ್ರ್ಯ ಸಂಗ್ರಾಮದ ಯಜ್ಞದಲ್ಲಿ ತಮ್ಮನ್ನು ತಾವು ಆಹುತಿಯನ್ನಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿಕೊಡ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, Chandrasekhar Azad, when along with his friend Sukhadev, when they were sitting in Alfred in a garden, during the time British policers were searching for him because these people have killed one of the employees, one of the the president. So that is why when they were attacked this Chandrasekhar from all around the world and they started firing him. Even Chandrasekhar also, he had a small rifle in his hand. He also nearly for an hour he has fought with the British policers. But finally he decided, when the last bullet was left, he decided to shoot himself and he sacrificed his life. And he said, I am independent. I had that freedom when I was alone, when I was before life, and after my death also I will be alone, and I am have a freedom. Like that, Chandrasekhar Azad has sacrificed his life for a Indian freedom. My dear students, hope you have understood this great patriotism of Chandrasekhar Azad. So that the title called Azad, the independent, the freedom, that because of this reason he got the title. ಮಕ್ಕಳೇ, ನೋಡೋಣ ಇದರ ಪ್ರಶ್ನೆ ಹಾಗೂ ಅಭ್ಯಾಸ ಭಾಗವನ್ನು. ಹೇಗೆ ಚಂದ್ರಶೇಖರ್ ಆಜಾದ್ ಅವರು ತಮ್ಮ ಪ್ರಾಣವನ್ನು ಬಲಿದಾನಗೊಂಡರೋ ಅದೇ ರೀತಿಯಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾರತೀಯ ಪ್ರಜೆಗಳು, ಭಾರತೀಯ ರಾಷ್ಟ್ರಭಕ್ತರು ತಮ್ಮ ಪ್ರಾಣತ್ಯಾಗದ ಫಲವಾಗಿಯೇ ನಮಗೆ ಇಂದು ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಬನ್ನಿ ಆ ಅಭ್ಯಾಸ ಭಾಗವನ್ನು ನೋಡೋಣ. ಪೇಜ್ ನಂಬರ್ 88 ಅದನ್ನು ತೆಗಿರಿ. ಮೌಖಿಕ ಪ್ರಶ್ನೆಯಲ್ಲಿ ಮೊದಲನೇದಾಗಿ ಹೇಳ್ತಾರೆ, ಚಂದ್ರಶೇಖರ ಆಜಾದ ಕುತ್ರ ಅಜಾಯತ, ವೇರ್ ಹಿ ವಾಸ್ ಬಾರ್ನ್. ಸೊ I already told you, Chandrasekhar Azad was born in Madhya Pradesh, one small village called Bhavara. Balye Ajadah kasmin nagare adhyayanam kritavan. In which place he has studied his childhood? Varanasi nagare. Ajadah kaihi grihitaha. He was caught by whom? He was caught by arakshakaihi, by policemen. ಭಾರತೀಯ ಗಣರಾಜ್ಯ ಸೇನಾಂ ಆಜಾದಃ ಕದಾ ಪ್ರಾವಿಶತು. ವೆನ್ ಹಿ ಹ್ಯಾಸ್ ಜಾಯ್ನ್ ಇಂಡಿಯನ್ ರಿಪಬ್ಲಿಕ್ ಆರ್ಮಿ. ಹಿ ಹ್ಯಾಸ್ ಜಾಯ್ನ್ ವೆನ್ ಹಿ ವಾಸ್ 16 years old. ಷೋಡಶ ಪ್ರಾಯಃ ತದಾ ಸಹ ಪ್ರಾವಿಶತು.
एकवाक्यं सेकेंड मेन यू प्लीज सी एकवाक्येन उत्तरं ददात उत्तरं लिखत one word this one you have to write and practice very carefully Chandrasekhar Azadasya Mata Pitarau Kau who are the father and mother of Chandrasekhar Azad in the first page only they have given Sitaram Tiwari and Jagarani Devi you have to write the answer like this Chandrasekhar Azadasya Mata Pitarau Sitaram Tiwari Jagarani Devi Cha चंद्रशेखरः वाराणस्यां किम् अध्ययनं कर्तुं प्रारभत what he was studying in Varanasi very simple संस्कृत भाषा अध्ययनं चंद्रशेखरः वाराणस्यां संस्कृत भाषा अध्ययनं कर्तुं प्रारभत संस्कृत महाविद्यालयस्य नाम किं what is the name of Sanskrit University name is Queen's College you have to write the answer like this Samskrita Mahavidyalayasya nama Queen's College iti Chandrasekharaha Nyayalaye swasya nama kim uktavan what was his name he said in front of the judge ಚಂದ್ರಶೇಖರ್ ಅವರು ತಮ್ಮ ಹೆಸರನ್ನು ಏನಂತ ಹೇಳಿಕೊಂಡ್ರು ನ್ಯಾಯಾಧೀಶರ ಎದುರುಗಡೆ ಅಂತ ಕೇಳ್ತಿದ್ದಾರೆ ಆಜಾದಃ ಎಂಬುದು ಉತ್ತರ ನೀವು ಬರೀರಿ ಈ ಥರ ಚಂದ್ರಶೇಖರः ನ್ಯಾಯಾಲಯೇ ಸ್ವಸ್ಯ ನಾಮ ಆಜಾದಃ ಇತಿ ಉಕ್ತವಾನ್ ಭಾರತೀಯ ಗಣರಾಜ್ಯ ಸೇನಾಯಾಃ ನಾಯಕಃ ಕಃ ಆಸೀತ್ ಹೂ ವಾಸ್ ಅ ಕ್ಯಾಪ್ಟನ್ ಆಫ್ ಇಂಡಿಯನ್ ರಿಪಬ್ಲಿಕ್ ಆರ್ಮಿ ಭಾರತದ ಗಣರಾಜ್ಯ ಸೇನೆಯ ನಾಯಕರು ಯಾರಾಗಿದ್ದರು ಅಂತ ಕೇಳ್ತಿದ್ದಾರೆ ಅದಕ್ಕೆ ನಿಮಗೆಲ್ಲ ಗೊತ್ತು ರಾಮಪ್ರಸಾದ್ ಬಿಸ್ಮಿಲ್ಲಹ ಅದರ ನಾಯಕರಾಗಿದ್ದರು ಉತ್ತರವನ್ನು ಹೀಗೆ ಬರೀರಿ ಭಾರತೀಯ ಗಣರಾಜ್ಯ ಸೇನಾಯಾಃ ನಾಯಕಃ ರಾಮಪ್ರಸಾದ್ ಬಿಸ್ಮಿಲ್ಲಹ ಆಸೀತ್ ಅಂದರೆ ಇವರು ನಾಯಕರಾಗುವ ಮೊದಲು ಭಾರತೀಯ ಭಗತ್ ಸಿಂಹ ಕಸ್ಯ ಸಹಾಯಕಃ ಆಸೀತ್ ಭಗತ್ ಸಿಂಹ ಅವರು ಯಾರ ಸಹಾಯಕರಾಗಿ ಸೇರಿಕೊಂಡ್ರು ಅಂತ ಕೇಳ್ತಿದ್ದಾರೆ ಚಂದ್ರಶೇಖರಸ್ಯ ಸಹಾಯಕಃ ಭಗತ್ ಸಿಂಹ ಚಂದ್ರಶೇಖರಸ್ಯ ಸಹಾಯಕಃ ಆಸೀತ್ ಆಜಾದಃ ಕಂ ವ್ಯಾಪಾದಿತವಾನ್ ಆಜಾದಃ ಆ ಚಂದ್ರಶೇಖರ್ ಆಜಾದ್ ಅವರು ಯಾರನ್ನು ಅವರೇ ಹೊಡ್ಕೊಂಡು ತೀರ್ಕೊಂಡ್ರು ಅಂತ ಕೇಳ್ತಿದ್ದಾರೆ ಇದು ಅತ್ಯಂತ ದುಃಖಕರವಾದಂತಹ ಘಟನೆ ಆತ್ಮಾನಂ ತಮ್ಮನ್ನು ತಾವು ಹೊಡೆದುಕೊಂಡು ಸ್ವತಂತ್ರರಾಗಿ ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ಬಿಟ್ಟರು ಅಂತ ಅರ್ಥ ದ ನೆಕ್ಸ್ಟ್ ಮೈನ್ ಥರ್ಡ್ ಮೈನ್ ಈಸ್ ಅ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನೇನ ಜಲಿಯನ್ ವಾಲಾ ಬಾಗ್ ಖಾಂಡಸ್ಯ ನೃಶಂಸತಾ ಶ್ರುತ ಅನೇನ ಜಲಿಯನ್ ವಾಲಾ ಬಾಗ್ ಖಾಂಡಸ್ಯ ನೃಶಂಸತಾ ಶ್ರುತ ಸೆಕೆಂಡ್ ಒನ್ ಮಹಾತ್ಮ ಗಾಂಧಿ ವಿಜಯತಾಂ ಮಹಾತ್ಮ ಗಾಂಧಿ ವಿಜಯತಾಂ ಥರ್ಡ್ ಒನ್ ಆಲ್ಫ್ರೆಡ್ ಉದ್ಯಾನೆ ಆರಕ್ಷಕೈ ಗೃಹೀತಃ ಉದ್ಯಾನದ ಹೆಸರನ್ನು ಬರೀಬೇಕು ಆಲ್ಫ್ರೆಡ್ ಇಲ್ಲಿದೆ ಪೇಜ್ ನಂಬರ್ 87ರಲ್ಲಿ ಆಲ್ಫ್ರೆಡ್ ಉದ್ಯಾನೆ ಆರಕ್ಷಕೈ ಗೃಹೀತಃ ಸ್ವೀಯಂ ಆಜಾದ್ ನಾಮಃ ಚ ಸಾರ್ಥಕಂ ಅಕರೋತ್ ತಮ್ಮನ್ನು ತಾವು ಆಜಾದ್ ಎಂಬ ಸ್ವತಂತ್ರ ಎಂಬಂಥ ಒಂದು ಹೆಸರಿಗೆ ಅನ್ವರ್ಥಕವಾಗಿ ಅವರು ಬದುಕಿದರು ಅಂತ ಅರ್ಥ ಲಾಸ್ಟ್ ಕೊನೆಯ ಪ್ರಶ್ನೆ ಕೂಡ ಅದೇ ತತಃ ಪ್ರಭೃತಿ ಚಂದ್ರಶೇಖರ ಆಜಾದ್ ಇತಿ ಪ್ರಥೀತಃ ಲೇಟರ್ ಆನ್ ಹಿ ಹ್ಯಾಸ್ ಫೇಮಸ್ ಆ್ಯಸ್ ಆಜಾದ್ ಚಂದ್ರಶೇಖರ್ ಅಥವಾ ಚಂದ್ರಶೇಖರ್ ಆಜಾದ್ ಎಂಬುದಾಗಿ ಪ್ರಸಿದ್ಧರಾದರು ಫೋರ್ತ್ ಮೈನ್ ಸಿನಾನಿಮ್ ಸಮಾನಾರ್ಥಕ ಪದ ಪಿತಾ ಜನಕಃ ಛಾತ್ರಃ ವಿದ್ಯಾರ್ಥಿ ವಾಟಿಕಾ ಉದ್ಯಾನವನಂ ಆರಕ್ಷ ಮೀನ್ಸ್ ಗಾರ್ಡನ್ ಆರಕ್ಷಕಃ means policeman you can call rajabhatah mata mother you can call it janani now the opposite words purvanha means munjane anta artha aparanha afternoon shatruhu mitram sarthakam nirarthakam swatantriyam paratantriyam you can write swatantriyam paratantram ಸಾರ್ಥಕಂ ನಿರರ್ಥಕಂ ಶತ್ರುಃ ಮಿತ್ರಂ ಪೂರ್ವಾಹ್ನಃ ಅಪರಾಹ್ನಃ ಇದನ್ನು ಬರ್ಕೊಳ್ಳಿ ನೆಕ್ಸ್ಟು ಅನ್ಯಲಿಂಗ ರೂಪವನ್ನು ಬರೀಬೇಕು ಹಿಯರ್ ದೇ ಹ್ಯಾವ್ ಗಿವನ್ ಈ ಪುಲ್ಲಿಂಗ ಮೀನ್ಸ್ ವಿ ಹ್ಯಾವ್ ಟು ರೈಟ್ ಸ್ತ್ರೀಲಿಂಗ ಫಾರ್ಮ್ ಆಫ್ ದ ಸೇಮ್ ಮಾತಾ ಪಿತಾ ದೇ ಹ್ಯಾವ್ ಗಿವನ್ ಮಾತಾ ಸ್ತ್ರೀಲಿಂಗ ವಿ ಹ್ಯಾವ್ ಟು ರೈಟ್ ಪುಲ್ಲಿಂಗ ಫಾರ್ಮ್ ದಟ್ ಈಸ್ ಪಿತಾ
नायकः, नायिका, देवः, देवी, ख्यातः means very famous, ख्याता, स्त्रीलिंग formation, छात्रः, छात्रा. संयोजनम means match the following, the last one, आजादः, संस्कृतस्य छात्रः, संस्कृतस्य छात्रः, वाराणसी नगरी, one city it is, संस्कृत महाविद्यालयः, Queen's College, Queen's College only we call it as a संस्कृत महाविद्यालय. British शासनम we can call it nashyatu. British shasana means the British ruling has to nashyatu, destroyed, it should be end. And last, Sanders, he is a adhikari, he is one of the British adhikari. So my dear students, this is a very simple and easy lesson. Hope you have understood. With the question and answers also we have discussed. And stay safe, study well. We will see you on next class. Thank you so much.